ಸ್ವೀಟ್ ಕಾರ್ನ ಉಪಯೋಗಿಸಿ ಮಾಡಿರುವಂಥ ಪಡ್ಡು ತುಂಬ ಚೆನ್ನಾಗಿ ಬಂದಿದೆ. ಮೇಲೆ ಕ್ರಿಸ್ಪಿಯಾಗಿದೆ, ಒಳಗೆ ಸ್ಮೂತ್ ಆಗಿದೆ, ತುಂಬ ಚೆನ್ನಾಗಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಸ್ವೀಟ್ ಕಾರ್ನ್ ಬಳಸಿ ಪಡ್ಡು ಮಾಡೋಣಂತ. ಸ್ವೀಟ್ ಕಾರ್ನ್ ಪಡ್ಡು ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಒಂದು 3/4 ಬೌಲ್ನಷ್ಟು ಅಕ್ಕಿ ಹಿಟ್ಟು, ಒಂದು 3/4 ಬೌಲ್ನಷ್ಟು ಸ್ವೀಟ್ ಕಾರ್ನ್. ಈಗ ಸ್ವೀಟ್ ಕಾರ್ನ ತೊಳೆದು ಚೆನ್ನಾಗಿ ಅದನ್ನು ತರಿಯಾಗಿ ಮಿಕ್ಸಿಯೊಳಗೆ ರುಬ್ಕೊಳ್ಳೋಣ. ಈಗ ಸ್ವೀಟ್ ಕಾರ್ನ ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇವಾಗ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಹಾಕ್ಕೊಳ್ಳೋಣ. ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೋಣ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಆ ಮಿಕ್ಸಿ ಜಾರಿನ ನೀರು ಹಾಕ್ಕೊತಿದ್ದೀನಿ. ಸ್ವಲ್ಪ ಪಡ್ಡಿನ ಹದಕ್ಕೆ ಆಗೋವಷ್ಟು ನೀರು ಹಾಕಿ ಕಲಿಸ್ಕೊಳ್ಳೋಣ ಹಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಡ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ಕಲಿಸ್ಕೊಂಡಾಗಿದೆ. ಈಗ ಪಡ್ಡಿನ ಹಂಚು ಕಾಯಕ್ಕಿಡೋಣಂತೆ. ಇವಾಗ ಹಂಚು ಕಾದಿದೆ, ಎಣ್ಣೆ ಹಾಕೋಣ. ಇವಾಗ ಎಣ್ಣೆ ಕಾದಿದೆ. ಈಗ ಸ್ವೀಟ್ ಕಾರ್ನ್ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣಂತೆ. ತೀರ ಗಟ್ಟಿ ಮಾಡ್ಕೊಬೇಡ್ರಿ. ಪಡ್ಡು ಯಾವ ಥರ ಹಿಟ್ಟು ರೆಡಿ ಮಾಡ್ಕೊತೀವಿ ಆ ಥರ ಮಾಡ್ಕೊಳ್ಳಿ. ರೆಡಿಯಾಗಿದೆ. ಇವಾಗ ತೆಗಿಯೋಣ. ಒಂದೇ ಒಂದು ಸ್ವೀಟ್ ಕಾರ್ನ್ ತೆಲೀತಂದ್ರೆ ಮನೆ ಮಂದಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಬೋದು. ಚೆನ್ನಾಗಿರ್ತೈತಿ, ತುಂಬ ಟೇಸ್ಟಿಯಾಗಿ ಇರ್ತೈತಿ. ಪಟಾಪಟ ಅಂತ ಮಾಡಿಕೊಡ್ಬೋದು. ಸಂಜೆ ಟೀ ಜೊತೆಗೆ ಸ್ನ್ಯಾಕ್ಸ್ ಥರನೂ ಮಾಡಿಕೊಡ್ಬೋದು. ಸಂಜೆ ಟೀಗೆ ಒಂದ್ಸರಿ ಮಾಡಿಕೊಡ್ರಿ, ಪದೇ ಕೇಳ್ತಾರೆ. ನೋಡಿ, ಈ ಥರ ಬಂದಿದೆ. ಸ್ವೀಟ್ ಕಾರ್ನ ಉಪಯೋಗಿಸಿ ಮಾಡಿರುವಂಥ ಪಡ್ಡು ತುಂಬ ಚೆನ್ನಾಗಿ ಬಂದಿದೆ. ಮೇಲೆ ಕ್ರಿಸ್ಪಿಯಾಗಿದೆ, ಒಳಗೆ ಸ್ಮೂತಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ತುಂಬ ಚೆನ್ನಾಗಿರ್ತೈತಿ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.